ವೆಲ್ಕಮ್ ಬ್ಯಾಕ್. ಮಾಜಿ DGIGPಯ ಹತ್ಯೆಯಾಗಿದೆ. ಅವರನ್ನ ಮನೆಯಲ್ಲೇ ಕೊಲೆ ಮಾಡಿದ್ದಾರೆ. ಅವರ ಪತ್ನಿನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮನೆಯಲ್ಲೇ ಅವರ ಪತ್ನಿನೂ ಇದ್ದಾರೆ. ಸದ್ಯಕ್ಕೆ ಅವರ ಮೃತದೇಹವನ್ನು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ಆಗುತ್ತೆ, ಮುಂದಿನ ಪ್ರಕ್ರಿಯೆಗಳು ಏನೇನಾಗಬೇಕು ಅದಾಗುತ್ತೆ. ಬಟ್ ಅವರ ಪತ್ನಿ ಮಾತ್ರ ಮನೆಯ ಫಸ್ಟ್ ಫ್ಲೋರಲ್ಲೇ ಇದ್ದಾರೆ. ಬಾಗಿಲು ತೆಗಿತಾ ಇಲ್ವಂತೆ, ಹೊರಗಡೆ ಬರ್ತಾ ಇಲ್ವಂತೆ. ಪತ್ನಿ ಮತ್ತು ಮಗಳಿಬ್ಬರು ಕೂಡ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅವ್ರು ಸೇರ್ಕೊಳ್ಳೋದಕ್ಕೆ ಅವಕಾಶ ಯಾಕೆ ಕೊಟ್ಟರು, ಯಾರು ಕೊಟ್ಟರು, ಇದೆಲ್ಲ ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮೃತದೇಹವನ್ನು ಸದ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ ಆಸ್ಪತ್ರೆಗೆ, ಅದು ನಡೆಯುತ್ತೆ. ಬಟ್ 3 ತಿಂಗಳ ಹಿಂದೆ ಪತಿ ವಿರುದ್ಧವೇ ಧರಣಿ ಮಾಡಿದ್ರಂತೆ ಪಲ್ಲವಿ ಅವರ ಪತ್ನಿ. ಮನೆ ಮುಂದೆನೆ ಓಂ ಪ್ರಕಾಶ್ ವಿರುದ್ಧ ಗಲಾಟೆ ಮಾಡಿದ್ರು. ಅವರ ಪತ್ನಿನೇ, ಯಾರೋ ಹೊರಗಡೆಯವರಲ್ಲ, ಮನೆ ಮುಂದೆನೆ ಬಂದು ಗಲಾಟೆ ಮಾಡಿದ್ರು. ಆದರೆ ಈಗ ಪತಿ ಓಂ ಪ್ರಕಾಶ್ ಕೊಲೆಗೈದಿದ್ದಾರೆ ಪತ್ನಿ. ಅವರೇ ಕೊಲೆ ಮಾಡಿರೋದನ್ನು ಸದ್ಯಕ್ಕೀಗ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಎಸ್ ಅಂತ ಹೇಳಲಾಗಿದೆ. ಮನೆ ಮೇಲಿರುವ ಮಹಡಿಯಲ್ಲೇ ಅವ್ರು ನಿಂತಿದ್ದಾರೆ. ಮನೆ ಮಹಡಿ ಮೇಲೆ ಪುತ್ರಿ ಜೊತೆಗಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಾರೆ. ಕಾಲಲ್ಲೋ ಮೆಸೇಜಲ್ಲೋ ಎಲ್ಲದರಲ್ಲೂ ಬ್ಯುಸಿ ಆಗಿದ್ದಾರೆ. ಬಟ್ ಬಾಗಿಲು ಮಾತ್ರ ತೆರೀತಾ ಇಲ್ಲ. ಕಿಟಕಿ ಮೂಲಕ ಬಂದಿರೋ ಪೊಲೀಸರನ್ನ, ಬಂದಿರೋ ಮಾಧ್ಯಮದವರನ್ನ ಎಲ್ಲರನ್ನು ನೋಡ್ತಿದ್ದಾರೆ. ಪ್ರತಿಯೊಂದನ್ನು ಕಿಟಕಿ ಮೂಲಕ ಇಣುಕಿ ನೋಡ್ತಿದ್ದಾರೆ. ಬಟ್ ಕೆಳಗಡೆ ಬರ್ತಿಲ್ಲ, ಮಾತಾಡೋದಕ್ಕೆ ಸಿಗ್ತಿಲ್ಲ. ಪೊಲೀಸರಿಗೂ ಮಾಹಿತಿ ಇಲ್ಲ. ಯಾರ ಜೊತೆಗೋ ಫೋನಲ್ಲಿ ಮಾತಾಡ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಯಾರ ಜೊತೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಫೋನಲ್ಲಿ ಮಾತಾಡೋದಕ್ಕೆಲ್ಲ ಅವಕಾಶ ಸಾಮಾನ್ಯವಾಗಿ ನಮ್ಮ ಪೊಲೀಸರೆಲ್ಲ ಕೊಡಲ್ವಪ್ಪ. ಆದರೆ ಇದೇನೋ ಗೊತ್ತಿಲ್ಲ, ಸ್ಪೆಷಲ್ ಕೇಸು ಅಂತಾನೋ, DGIGP ಅವರ ಪತ್ನಿ ಅಂತಾನೋ, ಅಥವಾ ಅವರು ಮಾನಸಿಕವಾಗಿ ಅಸ್ವಸ್ಥರು ಅನ್ನೋ ಕಾರಣಕ್ಕೇನೋ, ಅಲ್ಲ ಅಷ್ಟು ದೊಡ್ಡ ಪೊಲೀಸ್ ಪಡೆಯೇ ನಿಂತಿದ್ರೂ ಭಾಳ ನಿಧಾನವಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಏನಿದು ಎಚ್ಚರಿಕೆಯ ನಿರ್ಧಾರ, ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಈ ನಿರ್ಧಾರನ, ಅಥವಾ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ನಿರ್ಧಾರನ, ಅಥವಾ ಇವರು ಮಾನಸಿಕ ಅಸ್ವಸ್ಥರು ಅನ್ನೋ ಕಾರಣಕ್ಕೆ ಈ ನಿರ್ಧಾರನ? ಪ್ರಶ್ನೆಗಳಂತೂ ಸಾವಿರ ಇದೆ. ಕೊಲೆ ಯಾಕಾಯಿತು ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ, ಕೊಲೆ ಆದಮೇಲೆ ಇವ್ರು ಯಾಕೆ ಹಿಂಗಿದ್ದಾರೆ, ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ಇನ್ನೊಂದು ಕಡೆ. ಒಬ್ಬ ಕೊಲೆ ಆರೋಪಿ ಅಂತ ಗೊತ್ತಾಗ್ತಿದ್ದಂಗೆ ಅವನನ್ನು ಅರೆಸ್ಟ್ ಮಾಡೋದಲ್ಲದೆ ಪೊಲೀಸರ ರೆಗ್ಯುಲರ್ ಪ್ರೋಸೆಸ್, ಪ್ರಕ್ರಿಯೆ. ನೋಡಿ, ಅವ್ರ ಹಳೆ ಫೋಟೋಗಳನ್ನು ಗಮನಿಸ್ತಾ ಇದ್ರಿ. ಒಬ್ಬ ಮಗ, ಒಬ್ಬ ಮಗಳು ಮತ್ತು ಪತಿ ಪತ್ನಿ ಹಲವು ದಿನಗಳಿಂದ, ಹಲವು ವರ್ಷಗಳಿಂದ, ಇನ್ಫ್ಯಾಕ್ಟ್ ದಶಕಗಳಿಂದಲೇ ಅವರ ಸಂಸಾರದಲ್ಲಿ ಬಿರುಕಿತ್ತು. ಅವ್ರು ಗಲಾಟೆ ಮಾಡ್ಕೊತಾ ಇದ್ರು ಅನ್ನೋದೊಂದು ಮಾತಿದೆ. ಅವ್ರ ಮಗನ ವಿಚಾರದಲ್ಲೂ ಕೂಡ ಹಲವು ಬಾರಿ ಕೆಲವು ಕೇಸ್ಗಳು, ಕೆಲವೊಂದು ಸಂದರ್ಭದಲ್ಲಿ ರಾಜಿ ಪಂಚಾಯಿತಿ, ಕೆಲವೊಂದು ಸಂದರ್ಭದಲ್ಲಿ ಇವರೇ ಹೋಗಿ ಮಗನ ವಿಚಾರದಲ್ಲಿ ಮಗನಿಗೆ ಫೇವರ್ ಆಗಿ ಕೆಲಸ ಮಾಡಿಕೊಟ್ಟಿದ್ದು, ಆರೋಪಗಳನ್ನು ಕೂಡ ಅವರು ಹಲವು ಬಾರಿ ಅನುಭವಿಸಿದ್ದಾರೆ, ಅದನ್ನು ಎದುರಿಸಿದ್ದಾರೆ. ಬಟ್ ಈಗ ಕೊಲೆ ಯಾರು ಮಾಡಿದ್ರು? ಅವ್ರ ಪತ್ನಿನೇ ಮಾಡಿದ್ರು ಅಂತ ಪತ್ನಿ ಹೇಳ್ಕೊತಾರೆ. ಬಟ್ ಹೌದಾ, ಪತ್ನಿನೇ ಕೊಲೆ ಮಾಡಿದ್ದು ನಿಜಾನ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ. ಪತ್ನಿನೇ ಕೊಲೆ ಮಾಡಿದ್ದು ಹೌದು ಅಂತಂದರೆ, ಈ ಕೊಲೆ ಮಾಡಿದ ನಂತರ ಪತ್ನಿಯ ಅರೆಸ್ಟ್ ಯಾಕೆ ಆಗಿಲ್ಲ? ಅವ್ರನ್ನ ಯಾಕಲ್ಲೇ ಮೇಲ್ ಬಿಟ್ಟಿದ್ದಾರೆ? ಯಾಕೆ ಅವ್ರು ಕೆಳಗೆ ಬರ್ತಿಲ್ಲ? ಕಿಟಕಿಲಿ ನೋಡೋದಕ್ಕೆ, ಕಿಟಕಿ ನೋಡ್ಕೊಂಡು ಕೂರೋದಕ್ಕೆ ಅವ್ರಿಗೆ ಅವಕಾಶ ಪೊಲೀಸರು ಯಾಕೆ ಮಾಡಿಕೊಟ್ಟಿದ್ದಾರೆ? ಮಾನಸಿಕ ಅಸ್ವಸ್ಥರು ಅನ್ನೋ ಕಾರಣಕ್ಕೆ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರಂತೆ. ಚಿಕಿತ್ಸೆ ಆಗ್ತಾ ಇದೆ ಅವ್ರಿಗೆ. ಹಾಗಾಗಿಯೇ ಅಧಿಕಾರಿಗಳು ಯಾರೂ ಕೂಡ ಅವರನ್ನು ಕೆಳಗೆ ಕರೆಸುವ ಪ್ರಯತ್ನಕ್ಕೆ ಇನ್ನೂ ಹೋಗಿಲ್ವಾ ಅನ್ನೋದೊಂದು ಪ್ರಶ್ನೆ. ಸದ್ಯಕ್ಕಂತೂ ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿದೆ. ಆ ಪ್ರಶ್ನೆಗೆ ಉತ್ತರ ಪೊಲೀಸರೇ ಕೊಡಬೇಕು. ಗೊತ್ತಿಲ್ಲ, ಈ ಪ್ರಕರಣದ ಬಗ್ಗೆ ಪೊಲೀಸರು ಇವರೆಗೂ ಏನೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ವರದಿಗಳನ್ನು ಕೂಡ ಪೊಲೀಸರು ಈವರೆಗೆ ಕೊಟ್ಟಿಲ್ಲ. ಬಟ್ ಸ್ವಲ್ಪ ಹೊತ್ತಿನಲ್ಲೇ ಆ ಮಾಹಿತಿಗಳನ್ನು ಕೊಡೋ ಸಾಧ್ಯತೆ ಇದೆ. ಸ್ವಲ್ಪ ಹೊತ್ತಲ್ಲೇ ಆ ಮಾಹಿತಿಗಳನ್ನು ಕೊಡ್ತಾರೆ. ಬಟ್ ಕ್ಯೂರಿಯಾಸಿಟಿ ಉಟ್ಕೊಂಡಿರೋದು, ಕೊಲೆ ಯಾರು ಮಾಡಿದ್ರು, ಯಾಕಾಯಿತು, ಹೇಗಾಯಿತು ಅಂತ. ಚಾಕು ಇದೆ, ಕೆಳಗಡೆನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂಥ ಪತಿಯನ್ನು ಇವ್ರ ಮೇಲ್ಗಡೆ ಗ್ರೌಂಡ್ ಫ್ಲೋರಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ರು? ಇಲ್ಲಿ ಅವರ ಕಾನ್ಫಿಸ್ಕೇಟ್ ಆದಮೇಲೂ, ಆ ಪತಿಯ ಮೃತದೇಹವನ್ನು ಪೊಲೀಸರು ತಗೊಂಡು ಹೋದ ಮೇಲೂ ಇವ್ರು ಕೆಳಗಡೆ ಬರದೆ ಏನು ಮಾಡ್ತಿದ್ದಾರೆ? ಅಥವಾ ಅವ್ರು ಕೆಳಗಡೆ ಬರ್ತಿಲ್ಲ ಅಂತಂದರೆ ಪೊಲೀಸರು ಏನು ಮಾಡ್ತಿದ್ದಾರೆ? ಎಲ್ಲ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ. ಬಟ್ ಸದ್ಯಕ್ಕಂತೂ DGIGPಯ ಕೆಲಸ ಮಾಡಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಅವರನ್ನು ಚಾಕುವಿನಿಂದ ಚುಚ್ಚಿಯೋ, ಒಟ್ಟಾರೆ ರಕ್ತದ ಮಡುವಿನಲ್ಲಿ ಅವರ ಮೃತದೇಹ ಸಿಕ್ಕಿದೆ. ಅವರ ಶರೀರವನ್ನು ಈಗ ಮರಣೋತ್ತರ ಪರೀಕ್ಷೆಗೆ ಅಂತ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಸೊ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಈಗ ಒಂದು ಹಂತವನ್ನು ಪಡೆದಿದೆ. ಒಂದು ಹಂತದಲ್ಲಿ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳು ಲಭ್ಯ ಇದೆ. ಬಟ್ ಅದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಎಷ್ಟು ಸತ್ಯ ಎಲ್ಲವೂ ತಿಳಿದು ಬರಬೇಕಿದೆ. ಪತ್ನಿ ಅಲ್ಲೇ ಮನೆಯ ಮೇಲೆ ಇರೋದ್ರಿಂದ ನಿಜವಾಗ್ಲೂ ಅವರೇನ ಕೊಲೆ ಮಾಡಿದ್ದು ಅನ್ನೋ ಪ್ರಶ್ನೆಯೂ ಕೂಡ ಇನ್ನೊಂದು ಕಡೆ ಹುಟ್ಕೊಂಡಿದೆ. ಅವರೇ ಕೊಲೆ ಮಾಡಿದ್ದು ಹೌದು ಅಂತಂದರೆ ಪೊಲೀಸರು ಯಾಕಿನ್ನೂ ಅರೆಸ್ಟ್ ಪ್ರಾಸೆಸ್ಗಳನ್ನು ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗಿದೆ.
ಬಟ್ ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರಗಳನ್ನು ಪೊಲೀಸರು ಕೊಡಬೇಕು. ಸದ್ಯಕ್ಕೆ ಏನು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿರೋಣ. ಪೊಲೀಸರು ಏನು ಉತ್ತರ ಕೊಡ್ತಾರೆ, ಇಲ್ಲಿ ಏನಾಗಿದೆ ಅಂತ ಪೊಲೀಸರು ಹೇಳ್ತಾರೆ, ನೋಡೋಣ ಏನಾಗಿದೆ ಅನ್ನೋದ್ರ ಬಗ್ಗೆ ಈವರೆಗೂ ಕ್ಲಿಯರ್ ಕಟ್ ಆದಂಥ ಮಾಹಿತಿ ಇಲ್ಲ. ಒಂದೊಂದು ಕಡೆ ಒಂದೊಂದು ಕಥೆಗಳು ಕೇಳಿಬರ್ತಿದೆ. ಒಂದು ಕಡೆ ಅಕ್ರಮ ಸಂಬಂಧ, ಇನ್ನೊಂದು ಕಡೆ ಪತಿ ಪತ್ನಿ ಗಲಾಟೆ, ಇನ್ನೊಂದು ಕಡೆ ಆಸ್ತಿ ವ್ಯಾಜ್ಯ, ಅವ್ರ ತಂಗಿಗೇನೋ ದಾಂಡೇಲಿಯಲ್ಲಿ ಒಂದು ಜಾಗವನ್ನು ಒಂದಷ್ಟು ಮೌಲ್ಯದ ಆಸ್ತಿಯನ್ನು ಅವ್ರ ತಂಗಿಗೆ ಬರೆದು ಕೊಟ್ಬಿಟ್ಟಿದ್ರಂತೆ. ಅದಕ್ಕೆ ಅವರ ಪತಿ ಪತ್ನಿ ನಡುವೆ ಸದಾ ಗಲಾಟೆ ಆಗ್ತಾ ಇತ್ತು ಅನ್ನೋದು ಕೂಡ ಒಂದು ಕಡೆಯಿಂದ ಬರ್ತಾ ಇರುವಂಥ ಮಾಹಿತಿ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಕೈಯಲ್ಲಿ ಗನ್ ಹಿಡ್ಕೊಂಡೇ ಹೆದರಿಸ್ತಾ ಇದ್ರು. ಪತ್ನಿ ಮತ್ತು ಮಗಳನ್ನು ಸದಾ ಕೊಲೆ ಮಾಡಿಬಿಡ್ತೀನಿ, ನಿಮ್ಮನ್ನು ಕೊಂದು ಬಿಡ್ತೀನಿ, ನಿಮ್ಮನ್ನು ಮುಗಿಸ್ಬಿಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ರು ಅನ್ನೋ ಆರೋಪಗಳು ಕೂಡ ಕೇಳಿಬಂದಿದೆ. ಎಲ್ಲ ವಾಟ್ಸಪ್ ಮೆಸೇಜಲ್ಲಿ ಇವೆಲ್ಲ ಇದೆಯಂತೆ, ವಾಟ್ಸಪ್ನಲ್ಲಿ ಇವೆಲ್ಲದ್ರ ಬಗ್ಗೆ ಉಲ್ಲೇಖ ಆಗಿದೆಯಂತೆ ಅಂತಾನು ಹೇಳಲಾಗ್ತದೆ. ಬಟ್ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದಕ್ಕೂ ಅಧಿಕೃತವಾಗಿ ಇಂಥದ್ದಾಗಿದೆ ಅನ್ನೋದಕ್ಕೆ ಅಧಿಕೃತ ಸಾಕ್ಷಿಗಳಂತೂ ಈ ಕ್ಷಣದವರೆಗೆ ಲಭ್ಯ ಇಲ್ಲ. ಅದನ್ನು ಮುಂದಿನ ಹಂತದಲ್ಲಿ ಪೊಲೀಸರು ಕೊಡ್ಬೋದು. ಬಟ್ ದುರಂತ, ಕರ್ನಾಟಕದ 38ನೇ DGIGP ಕೆಲಸ ಮಾಡಿದ್ದ ಓಂ ಪ್ರಕಾಶ್ ಸದ್ಯ ಸಾವನ್ನಪ್ಪಿದ್ದಾರೆ. ಅವರ ಮರ್ಡರ್ ಆಗಿದೆ, ಅವರ ಕೊಲೆಯಾಗಿದೆ. ಕೊಲೆ ಮಾಡಿದ್ದು ಪತ್ನಿನೇ ಅಂತ ಹೇಳಲಾಗ್ತದೆ. ಅವರ ಕೌಟುಂಬಿಕ ಕಲಹ ಅವರ ಜೀವವನ್ನು ತೆಗೆಯೋ ಹಂತಕ್ಕೆ ಬಂದು ನಿಂತಿದೆ, ತಲುಪಿದೆ, ಜೀವವನ್ನು ತೆಗೆದೇ ಬಿಟ್ಟಿದೆ. ಸದ್ಯ ಮರಣೋತ್ತರ ಪರೀಕ್ಷೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ತಿಳಿದು ಬರಬೇಕು. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪತ್ನಿ ಮೇಲೆ ಇದ್ದಾರೆ, ಮಗಳ ಮೇಲೆ ಇದ್ದಾರೆ, ಮೊಬೈಲ್ ಇದೆ ಇಬ್ಬರ ಕೈಯಲ್ಲೂ, ಫೋನಲ್ಲಿ ಮಾತಾಡ್ತಾರೆ, ಮೆಸೇಜಲ್ಲಿ ಮಾತಾಡ್ತಾರೆ. ಕೆಳಗಡೆ ನೋಡಿದ್ರೆ ಕರ್ನಾಟಕದ ಟಾಪ್ ಪೊಲೀಸರೆಲ್ಲರೂ ಅಲ್ಲೇ ಇದ್ದಾರೆ. ಏನು ಮಂಜು ಇದು, ಪೊಲೀಸರಲ್ಲೇ ಇದ್ದಾರೆ, ಆರೋಪಿತರನ್ನ ಬಂಧಿಸೋ ಕೆಲಸ ನಡೀತಿಲ್ಲ, ಯಾಕೆ? ಪ್ರಣತ್, ಇದೀಗ ತಾನೇ ಈಗಾಗಲೇ ಏನು ಪೊಲೀಸ್ ನಗರ ಕಮಿಷನರ್ ದಯಾನಂದ್ ಅವರು ಕೂಡ ಈಗ ಬಂದಿದ್ರು, ಮತ್ತು DCP ಅವರು ಕೂಡ ಬಂದು ವಿಚಾರಣೆ ಮಾಡಿರುವಂಥದ್ದು. ಸದ್ಯ ನೀವು ನೋಡ್ಬೋದು ಈ ಘಟನಾ ಸ್ಥಳದಲ್ಲಿ ಈಗಾಗಲೇ ಸಂಬಂಧಪಟ್ಟಂತಹ, ಯಾಕಂದರೆ ಈ ಹಿರಿಯ ಅಧಿಕಾರಿಯಾಗಿರೋದ್ರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಮನೆಯಲ್ಲೇ ಮರ್ಡರ್ ಆಗಿರೋದ್ರಿಂದ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಬೇಕು, ಜೊತೆಗೆ ಯಾವ ರೀತಿ ಯಾರು ಮಾಡಿದ್ರು ಸಂಪೂರ್ಣ ಮಾಹಿತಿ ಕಲೆ ಹಾಕಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳು ಬಂದಿರುವಂಥದ್ದು. ಸೊ ಹೀಗಾಗಿ ಮನೆ ಅಂದರೆ ಯಾರೆಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಈಗ ಎಂಕ್ವೈರಿ ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸ್ ನಗರ ಆಯುಕ್ತ ದಯಾನಂದ್ ಕೂಡ ಬಂದಿದ್ರು, ಜೊತೆಗೆ DCP ಅವರು ಬಂದಿದ್ರು. ಆದರೆ ಮೃತದೇಹವನ್ನು ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಆಸ್ಪತ್ರೆ ಮೃತದೇಹದ ಜೊತೆಗೆ ಮಗ ಮತ್ತು ಹೆಂಡತಿ ಅಲ್ಲಿದ್ದಾರೆ. ಸದ್ಯ ಇಲ್ಲಿ ಸೊಸೆ ಮತ್ತು ಅವರ ಮಗಳು ಇದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಿರುವಂಥದ್ದು. ಇಲ್ಲಿ ಮನೆಯಲ್ಲಿ ಒಳಗೆ ಮಗಳು ಮತ್ತು ಅವರ ಸೊಸೆ ಇರೋದ್ರಿಂದ ಇಲ್ಲಿ ಅವರ ಒಂದಿಷ್ಟು ವಿಚಾರಣೆ ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಈಗಾಗಲೇ ಪೊಲೀಸರು ಕಮಿಷನರ್ ಕೂಡ ಬಂದಿದ್ದರು, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವೂ ಮಾಡಿದ್ದಾರೆ. ಸ್ವಲ್ಪ ಅವರು ಎಲ್ಲೋ ಒಂದು ಕಡೆ ಡಿಪ್ರೆಷನ್ ಮೂಡಲ್ಲಿದ್ದಾರೆ. ಸೊ ಹಾಗಾಗಿ 1 ಗಂಟೆ ಕಾಲಾವಕಾಶ ಬೇಕು, ಅದಾದ ನಂತರ ನಾವು ನಿಮಗೆ ಉತ್ತರಿಸ್ತೀವಿ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸೊ ಹಾಗಾಗಿ 1 ಗಂಟೆ ನಂತರ ಅಂದರೆ ಅವ್ರನ್ನ ಮನೆಯಿಂದ ಆಚೆ ಬಿಡದೆ 1 ಗಂಟೆ ಅವರಿಗೆ ಅಂದರೆ ಫುಲ್ ವಿಶ್ರಾಂತಿಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಪೊಲೀಸರು ಒಂದಿಷ್ಟು ಸೂಚನೆಯನ್ನು ನೀಡಿರುವಂಥದ್ದು. ಸೊ ಹಾಗಾಗಿ 1 ಗಂಟೆಯ ನಂತರ ಇವರು ತನಿಖೆಗೆ ಸಹಕಾರ ಮಾಡ್ತೀವಿ ಅಂತೇಳಿ ಅವರು ಹೇಳಿರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಅಂದರೆ 1 ಗಂಟೆ ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟು ತದಾದ ನಂತರ ಒಂದಿಷ್ಟು ವಿಚಾರಣೆಗೆ ಹಾಜರು ಮಾಡೋದಕ್ಕೆ ಹೇಳಿರುವಂಥದ್ದು. ಸೊ ಹಾಗಾಗಿ 1 ಗಂಟೆ ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ. 1 ಗಂಟೆಯ ನಂತರ ಒಂದಿಷ್ಟು ವಿಚಾರಣೆಗಳು ಕೂಡ ಇಲ್ಲಿ ನಡೀತವೆ. ಪ್ರಣತ್, ರೈಟ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.